ಬರೋಬ್ಬರಿ 12 ದಿನಗಳಿಂದ ನಡೀತಾ ಇದ್ದಂತಹ ಇರಾನ್ ಹಾಗೆಯೇ ಇಸ್ರೇಲ್ ನಡುವಿನ ಕದನ ಇದೀಗ ವಿರಾಮವನ್ನ ಪಡೆದುಕೊಂಡಿದೆ. ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಇರಾನ್ ಹಾಗೆಯೇ ಇಸ್ರೇಲ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನ ಮಾಡಿದ ಬಳಿಕ ಕೂಡ ಒಂದಷ್ಟು ದಾಳಿಗಳು ಆಯಿತು. ಆದರೆ ಇದೀಗ ಫೈನಲಿ ಇರಾನ್ ಹಾಗೆಯೇ ಇಸ್ರೇಲ್ ಕದನ ವಿರಾಮವನ್ನ ಘೋಷಣೆ ಮಾಡಿವೆ. 12 ದಿನಗಳ ಯುದ್ಧ ಕೊನೆಗೂ ಅಂತ್ಯವಾಗಿದೆ. ಇಸ್ರೇಲ್ ಇರಾನ್ ಕದನ ವಿರಾಮಕ್ಕೆ ಇದೀಗ ಒಪ್ಪಿಕೊಂಡಿವೆ. ಎರಡೂ ದೇಶಗಳಿಗೂ ಅಭಿನಂದನೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ರು. ನಾವೇನ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇದೀಗ ಮಧ್ಯಪ್ರಾಚ್ಯ ನಾಶವನ್ನ ಎರಡೂ ದೇಶಗಳು ತಡೆದಿವೆ. ಸೌಹಾರ್ದಯುತವಾಗಿ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಎರಡೂ ದೇಶಗಳಿಗೂ ಒಳ್ಳೆಯದಾಗಲಿ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದೀಗ ಕದನ ವಿರಾಮದ ಬಗ್ಗೆ ಇರಾನ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಒಂದು ವೇಳೆ ಇಸ್ರೇಲ್ ದಾಳಿ ಮಾಡದಿದ್ರೆ ನಾವು ಕೂಡ ದಾಳಿ ಮಾಡೋದಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾನೆ. ನಮ್ಮ ಯೋಧರಿಗೆ ಅಭಿನಂದನೆ ಅಂತ ಹೇಳಿ ಇರಾನ್ ಇದೀಗ ಅವರ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದೆ. ಆದ್ರೆ ಅದಕ್ಕಿಂತ ಮುಂಚೆ ಅಮೆರಿಕ ಅಧ್ಯಕ್ಷರೇನೋ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಆದ್ರೆ ಎರಡೂ ದೇಶಗಳು ಒಪ್ಕೊಂಡಿವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಆಯಿತು. ಇರಾನ್ನ ವಿದೇಶಾಂಗ ಸಚಿವರು ಕೂಡ ಆ ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಸದ್ಯಕ್ಕೆ ನಾವು ಒಪ್ಪಿಕೊಂಡಿಲ್ಲ, ಇಸ್ರೇಲ್ ಏನಾದ್ರೂ ದಾಳಿ ಮಾಡದಿದ್ದಂತಹ ಸಂದರ್ಭದಲ್ಲಿ ನಾವು ಆಗ ಯೋಚನೆ ಮಾಡ್ತೀವಿ ಅನ್ನುವಂತಹ ಒಂದು ಸ್ಪಷ್ಟನೆ ಏನು ಬಂದಿತ್ತು. ಆನಂತರ ಅವರ ಯೋಧರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ರು. ಆಗಲೇ ಒಂದಷ್ಟು ರೀತಿಯಾದಂತಹ ಕನ್ಫ್ಯೂಷನ್ ಇತ್ತು. ಆದರೆ ಇದೀಗ ಕದನ ವಿರಾಮವನ್ನ ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಈಗಾಗಲೇ 12 ದಿನಗಳಿಂದ ನಡೀತಾ ಇದ್ದಂತಹ ಕದನ ಈಗ ಸದ್ಯಕ್ಕೆ ವಿರಾಮವನ್ನ ಪಡ್ಕೊಂಡಿದೆ. ಆದರೆ ಆ ಎರಡೂ ದೇಶಗಳು ಒಪ್ಕೊಳ್ಳೋದಕ್ಕಿಂತ ಮುಂಚೆನೆ ಡೊನಾಲ್ಡ್ ಟ್ರಂಪ್ ಎಂದಿನಂತೆ ತಮ್ಮ ಕ್ರೆಡಿಟ್ ಅನ್ನ ಅಲ್ಲಿ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಸದ್ಯಕ್ಕೆ ಇದೀಗ ವಿರಾಮ ಆಗಿದೆ ಕದನಕ್ಕೆ. ಸೊ ಯಾವೇನಾದ್ರೂ ಅಗ್ರಿಮೆಂಟ್ಗಳು ಅಥವಾ ಯಾವುದಾದ್ರೂ ಇಲ್ಲಿ ಷರತ್ತುಗಳನ್ನ ವಿಧಿಸಲಾಗುವಂತಹ ಚಾನ್ಸ್? ನವಿತಾ, ಯಾವ ಹಂತದ ಮಾತುಕತೆ ಮತ್ತು ಯಾವ ಪ್ರಮಾಣದಲ್ಲಿ ಒಪ್ಪಂದ ಅಥವಾ ಹೊಂದಾಣಿಕೆಗಳಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಉಭಯ ದೇಶಗಳಲ್ಲೂ ಕೂಡ ಆಯಾ ಪ್ರಮುಖ ಭದ್ರತಾ ಮಂಡಳಿ ಇರ್ಬೋದು ಅವ್ರದ್ದು ಇರಾನಲ್ಲಿ ಅಥವಾ ಇಲ್ಲಿ ಕ್ಯಾಬಿನೆಟ್ ಇರ್ಬೋದು ಇಸ್ರೇಲಲ್ಲಿ, ಎರಡೂ ಕೂಡ ನೇತನ್ಯಾಹು ಕೂಡ ಇನ್ನೂ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಕ್ಕಿದೆ. ಯಾವ ರೀತಿಯ ಸ್ವರೂಪದಲ್ಲಿ ನಾವು ಈ ಕದನ ವಿರಾಮವನ್ನು ಒಪ್ಕೋಬೇಕು ಅಥವಾ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ. ಒಟ್ಟಾರೆ ಸದ್ಯಕ್ಕಂತೂ ಎರಡೂ ಕಡೆಯಿಂದ ಕದನ ವಿರಾಮ ಘೋಷಣೆ ಆಗಿದೆ. ಜಾಗತಿಕವಾಗಿ ಸ್ವಲ್ಪ ಬ್ರೇತಿಂಗ್ ಸ್ಪೇಸ್ ಸಿಕ್ಕಿದೆ ಅಟ್ಲೀಸ್ಟ್ ಎಲ್ಲ ದೇಶಗಳಿಗೂ ಕೂಡ. ಯಾಕಂದರೆ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿಬಿಡುತ್ತಾ, ಜಾಗತಿಕವಾಗಿ ಇನ್ನೇನಾಗುತ್ತೆ, ಅಥವಾ ಇನ್ ಲೈನ್ ವಿತ್ ಇರಾನ್ ಜೊತೆಗೆ ಚೀನಾ ರಷ್ಯಾ ಅಗ್ರೆಸಿವ್ ಆಗಿ ಬಂದುಬಿಟ್ರೆ, ನಾರ್ತ್ ಕೊರಿಯಾ ಅಗ್ರೆಸಿವ್ ಆಗಿ ಬಂದುಬಿಟ್ರೆ, ಇಲ್ಲಿ ಇಸ್ರೇಲ್ ಜೊತೆ ಈಗಾಗಲೇ ಅಮೆರಿಕ ಇದೆ, ಮತ್ತೊಮ್ಮೆ ಒಂದು ಜಾಗತಿಕ ಮಹಾಯುದ್ಧಕ್ಕೆ ಸಜ್ಜಾಗುತ್ತೆ ಇಡೀ ವಿಶ್ವ. ಈ ಮೂಲಕ ಎಂಟೈರ್ ಗ್ಲೋಬಲ್ ಆರ್ಡರ್ ಮತ್ತೊಮ್ಮೆ ಕೊಲಾಪ್ಸ್ ಆಗುತ್ತೆ. ಎಲ್ಲ ಆತಂಕಗಳಿದ್ವು. ಸದ್ಯಕ್ಕೆ 12 ದಿನ ಆದಮೇಲೆ ಆದರೂ ಇದೊಂದು ತಾತ್ಕಾಲಿಕವಾಗಿ ಸದ್ಯಕ್ಕೆ ಕದನ ವಿರಾಮ ಸಿಕ್ಕಿದೆ. ಆದರೂ ಕೂಡ ಇರಾನ್ ಹೇಳ್ತಾ ಇರುವಂಥದ್ದು ಈ ಕದನ ವಿರಾಮ ಆದಮೇಲೂ ಕೂಡ ಅದು ದಾಳಿಯ ಪ್ರಯತ್ನಗಳನ್ನು ಮಾಡಿದೆ ಮತ್ತು ಇಸ್ರೇಲ್ ಕೂಡ ಅದೇ ಹೇಳ್ತಾ ಇದೆ. ಇಸ್ರೇಲ್ ಸಂಪೂರ್ಣವಾಗಿ ನಿಲ್ಲಿಸಬೇಕು, ನಮ್ಮ ನೆಲದ ಮೇಲೆ ಯಾವುದೇ ವಿದೇಶಿ ಆಕ್ರಮಣಗಳನ್ನು ಸಹಿಸಲ್ಲ ಅನ್ನೋ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದೆ. ಸದ್ಯಕ್ಕೆ ಅಮೆರಿಕ ಇದರಲ್ಲಿ ಗೈನರ್ ಆಗಿ ಕಾಣಿಸ್ತಾ ಇರುವಂಥದ್ದು. ಈಗ ಯಾವುದೇ ಯುದ್ಧವನ್ನು ನೋಡಿದ್ರೆ ಗೆದ್ದವನು ಸೋತವನು ಸತ್ತ ಅನ್ನುವಂಥದ್ದು. ಈಗ ಇಸ್ರೇಲ್ ಗೆದ್ದಿದೆ ಅಂತ ಹೇಳ್ಕೊಂಡ್ರು ಕೂಡ, ಯಾಕಂದರೆ ಅವರೇ ಫಸ್ಟ್ ಅಟ್ಯಾಕ್ ಮಾಡಿದ್ದು ಮತ್ತು ಅವರು ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿದ್ದಾರೆ. ಇವರ 3 ಅಣುಸ್ಥಾವರ ಘಟಕಗಳಿಗೆ ಅಮೆರಿಕ ದಾಳಿ ಮಾಡಿದ ನಂತರವೂ ಕೂಡ ಇವರು ನಿರ್ದಿಷ್ಟವಾಗಿ ದಾಳಿ ಮಾಡಿದ್ದಾರೆ. ಆ ಮೂಲಕ ಅವರ ಅಣು ಯೋಜನೆಯನ್ನು ತಡೆ ಹಿಡಿಯುವಂಥದ್ದು ಅಥವಾ ಒಂದು 10-15 ವರ್ಷ ಹಿಂದಕ್ಕೆ ಹಾಕುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀವಿ ಅನ್ನೋ ಸಮಾಧಾನ ಇದೆ. ಆದರೆ ಅವ್ರಿಗೂ ಸಿಕ್ಕಾಪಟ್ಟೆ ನಷ್ಟ ಆಗಿದೆ. ಟೆಲ್ ಅವೀವ್ ಅವ್ರಿಗೂ ಕೂಡ ದಾಳಿ ಮಾಡುವಂಥ ಎಲ್ಲ ನಿಖರ ಕ್ಷಿಪಣಿಗಳನ್ನು 2,500 ಕಿಲೋಮೀಟರ್ ಅಂತರದ ಖಂಡಾಂತರ ಕ್ಷಿಪಣಿಗಳನ್ನು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡ್ಕೊಂಡಿದ್ದರಿಂದ ಇರಾನ್ ಅದಕ್ಕೆ ಅದರದೇ ಆದಂಥ ಶಕ್ತಿ ಇತ್ತು. ಸುಮಾರು ನಗರಗಳಿಗೆ ದಾಳಿ ಮಾಡಿ, ಹಾಸ್ಪಿಟಲ್, ಶೇರ್ ಮಾರ್ಕೆಟ್ 12 ದಿನದಲ್ಲಿ ಏನೇನೆಲ್ಲ ಕೊಲಾಪ್ಸ್ ಆಗಿದೆ. ಇಸ್ರೇಲ್ ಕೂಡ ಈ ಒಂದು 12 ದಿನಗಳ ಯುದ್ಧವನ್ನು ಸಸ್ಟೇನ್ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತು ಅನ್ನುವಂಥದ್ದನ್ನು ಗೆದ್ದಿರಬಹುದು, ಆದರೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಅಮೆರಿಕ ಅಂತಿಮವಾಗಿ ಇಸ್ರೇಲಲ್ಲೂ ಕೂಡ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗ್ತಾ ಇದೆ ಮತ್ತು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇಸ್ರೇಲ್ ಅಮೆರಿಕಾಗೆ ಸ್ಟ್ರಾಟಜಿಕಲಿ ಬೇಕು ಮಿಡ್ಲ್ ಈಸ್ಟಲ್ಲಿ. ಅದೊಂದು ರೀತಿ ಪ್ರಾಕ್ಸಿ ವಾರ್ ಮಾಡಲಿಕ್ಕೆ ಮುಸ್ಲಿಂ ರಾಷ್ಟ್ರಗಳ ವಿರುದ್ಧ ಅಮೆರಿಕ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಅತ್ಯಂತ ದೊಡ್ಡ ಮಟ್ಟದ ಮುಖವಾಡವಾಗಿ ಕಾಣಿಸುತ್ತೆ ಅಮೆರಿಕಾಗೆ. ಸೊ ಇಲ್ಲಿ ಯುದ್ಧ ಮಾಡಿರುವಂಥದ್ದು ಅಮೆರಿಕ ಅಂತಲೇ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರೋದು. ಇಸ್ರೇಲ್ ಮೇಲ್ನೋಟಕ್ಕಿದ್ರೂ ಕೂಡ ಗೆದ್ದಿರುವಂಥದ್ದು ಕೂಡ ಅಮೆರಿಕ. ಈ ಮೂಲಕ ಖಮೇನಿಯ ಒಂದು ಸುಪ್ರಿಮಸಿ ಏನಿತ್ತು, ಅಲ್ಲಿನ ಸುಪ್ರೀಂ ಲೀಡರ್ ಅಂತ ಏನು ಕರೆಸ್ಕೊಡ್ತಾ ಇದ್ದಾರೆ, ಆ ಖಮೇನಿಯ ಸುಪ್ರಿಮಸಿಗೆ ಡೆಂಟ್ ಮಾಡಬೇಕಿತ್ತು, ಅವರ ಪಾಪ್ಯುಲಾರಿಟಿಯನ್ನು ಡೆಂಟ್ ಮಾಡಬೇಕಾಗಿತ್ತು. ಇವಾಗ ಏನೇ ಕದನ ವಿರಾಮವನ್ನು ಘೋಷಣೆ ಮಾಡ್ಕೊಂಡಿದ್ರು ಕೂಡ ನಾವು ನಿರಂತರವಾಗಿ ರೆಸಿಸ್ಟ್ ಮಾಡಿದ್ವಿ, ಕೌಂಟರ್ ಅಟ್ಯಾಕನ್ನು ಮಾಡಿದ್ವಿ, ಇಷ್ಟೆಲ್ಲ ನರೇಟಿವ್ಗಳನ್ನು ಕೊಟ್ಟರು ಕೂಡ ಖಮೇನಿ ತಲೆಬಾಗಿದ್ರು ಅನ್ನುವಂಥ ಒಂದು ನರೇಟಿವಲ್ಲಿ ಬಿಲ್ಡ್ ಆಗೇ ಆಗುತ್ತೆ. ಆ ಮೂಲಕ ಅಲ್ಲಿರುವಂಥ ಶಿಯಾ ಆಡಳಿತದ ವಿರುದ್ಧ ಅಲ್ಲಿರುವಂಥ ಸುನ್ನಿಗಳು ಕೂಡ ದಂಗೆ ಇಡ್ತಾರೆ ಮತ್ತು ಅಲ್ಲಿರುವಂಥ ಇವರು ಎಕ್ಸ್ಟ್ರೀಮ್
ಮುಸ್ಲಿಂ ಏನು ನ್ಯಾಷನಲಿಸಮ್ ಇದೆ, ಅಂದರೆ ಮುಸ್ಲಿಂ ವಾದದ ಪರವಾಗಿ ಆ ಒಂದು ವಿಚಾರಕ್ಕೆ ವಿರುದ್ಧವಾಗಿರುವಂಥ ಕಮ್ಯುನಿಸಮ್ ಮತ್ತು ಆಕ್ಟಿವ್ ರಿಯಾಕ್ಟಿವೇಟ್ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ಹುಟ್ಟುಕೊಡುತ್ತೆ. ಸೊ ಆ ಮೂಲಕ ಖಮೇನಿಯ ಒಂದು ಸಾರ್ವಭೌಮತೆ, ಆ ಒಂದು ಖಮೇನಿಯ ವರ್ಚಸ್ಸು ಎಲ್ಲದಕ್ಕೂ ಕೂಡ ಧಕ್ಕೆ ಮಾಡೋದ್ರಲ್ಲಿ ಅಮೆರಿಕ ಅಂತೂ ಸಕ್ಸಸ್ಫುಲ್ ಆಗಿದೆ. ಸೊ ಈ ಮೂಲಕ ನಿಧಾನಕ್ಕೆ ರೆಜಿಮ್ ಚೇಂಜ್ ಮಾಡುವಂಥ ಒಂದು ಸಾಧ್ಯತೆಗಳಿಗೆ ಓಪನ್ ಅಪ್ ಆಗ್ತಾ ಇರುವಂಥದ್ದು ಇರಾನು. ಆ ಮೂಲಕ ನಿಧಾನಕ್ಕೆ ತನ್ನ ಅಲ್ಲಿರುವ ತೈಲ ನಿಕ್ಷೇಪಗಳನ್ನು ಕೂಡ ವಶಪಡಿಸಿಕೊಳ್ಳುವಂಥ, ಆ ಮೂಲಕ ತನ್ನ ಒಂದು ಜಾಗತಿಕ ವ್ಯಾಪಾರ ವಹಿವಾಟನ್ನು ಮತ್ತು ಮಿಡ್ಲ್ ಈಸ್ಟ್ ಮೇಲಿನ ಒಂದು ಸಂಪೂರ್ಣ ಹಕ್ಕನ್ನು ಮತ್ತೆ ನಿರಂತರವಾಗಿ ಕಂಟಿನ್ಯೂಟಿಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಮೂಲಕ ಈ ಒಂದು ಯುದ್ಧದಲ್ಲಿ ಗೈನರ್ ಆಗಿ ಅಮೆರಿಕ ಕಾಣಿಸ್ತಾ ಇದೆ. ಅದು ಎಂದಿನಂತೆ ಇಡೀ ಎಂಟೈರ್ ಮಿಡ್ಲ್ ಈಸ್ಟನ್ನು ಮಾಡ್ಕೊಂಡು ಬಂದಿರೋದೇ ಅದೇ ರೀತಿ. ಇರಾಕನ್ನು ಮುಗಿಸುವಾಗ ಇರಾನ್ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಲಿಲ್ಲ ಅಂದರೂ ಇರಾಕನ್ನು ಮುಗಿಸುವಂಥ ಹಂತದ ಪ್ರಕ್ರಿಯೆ ಮತ್ತು ಆ ಎಲ್ಲ ಪ್ರತಿಕ್ರಿಯೆಗಳ ಸಂದರ್ಭದಲ್ಲಿ ಇರಾನ್ ಗೊತ್ತೋ ಗೊತ್ತಿಲ್ಲದೇನೋ ಅಲ್ಲಿನ ಒಂದು ಲೆಕ್ಕಾಚಾರಕ್ಕೆ ಸಾಥ್ ಕೊಟ್ಟಿರೋ ಏನಿತ್ತು ಅದು ಇವತ್ತು ಅನುಭವಿಸ್ತಾ ಇತ್ತು. ಅದೇ ಪ್ರತಿಯೊಂದು ಮುಸ್ಲಿಂ ರಾಷ್ಟ್ರಗಳ ಒಂದು ಮಿಡ್ಲ್ ಈಸ್ಟ್ ಸುಪ್ರಿಮಸಿಗೆ ಹೋರಾಡ್ತಾ ಇರುವಂಥ ನಾಯಕತ್ವಕ್ಕೆ ಹೋರಾಡ್ತಾ ಇರುವಂಥ ಮುಸ್ಲಿಂ ರಾಷ್ಟ್ರಗಳ ಮನಸ್ಥಿತಿಯ ಜೊತೆಗೆ ವ್ಯಾಪಾರ ವಹಿವಾಟು ಮಿಲಿಟರಿ ಜೂಜಾಟವನ್ನು ಅಮೆರಿಕ ಮಾಡ್ಕೊಂಡು ಬಂದಿದೆ. ಈ ಸಲವೂ ಕೂಡ ಇಸ್ರೇಲ್ ಮೂಲಕ ಅದು ಸಕ್ಸಸ್ಸನ್ನು ಕಂಡಿದೆ. ಸೊ ಒಟ್ಟಾರೆ ಈ 3 ಪ್ರಮುಖ ಅಣುಸ್ಥಾವರಗಳನ್ನು ಸ್ಮ್ಯಾಶ್ ಮಾಡೋದ್ರ ಮೂಲಕ, ಅಥವಾ ಇವ್ರು ಏನೇ ಹೇಳ್ತಾ ಇದ್ರೆ ನಾವು ಪ್ರಿಸರ್ವ್ ಮಾಡ್ಕೊಂಡಿದ್ದೀವಿ ಸಸ್ಟೈನ್ಡ್ ಬೈ ಸಮ್ ಡ್ಯಾಮೇಜಸ್ ಅಂತ ಏನೇ ಹೇಳ್ತಾ ಇದ್ರು ಕೂಡ ಒಂದು 10-15 ವರ್ಷ ಹಿಂದಕ್ಕೆ ಹೋಯ್ತು ಅಂತ. ಅದರ ಒಂದು 95% ಆಕ್ಯುರಸಿ ಏನಿತ್ತು, ಆ ಶಸ್ತ್ರಾಸ್ತ್ರಗಳಿಗೆ ಪೂರೈಕೆ ಮಾಡುವಂಥ ಅಣುಬಾಂಬ್ಗಳಿಗೆ ಏನು ಒಗ್ಗುಕೊಳ್ಳುವಂಥ ದರ್ಜೆ ಇರುವಂಥ ಒಂದು ಯುರೇನಿಯಂ ಏನು ಅಲ್ಲಿ ಉತ್ಪಾದನೆ ಆಗಿತ್ತಲ್ಲ, ಆ ಒಂದು 95% ವರ್ಗಿರುವಂಥ ಯುರೇನಿಯಂನ ಒಂದು ಪ್ರಕ್ರಿಯೆಗೆ ಇವರು ಡೆಂಟನ್ನು ಮಾಡಿದ್ದಾರೆ. ಸೊ ಈ ಮೂಲಕ ಇಲ್ಲ ಭಾಗಶಃ ಒಂದು ಆಲ್ಮೋಸ್ಟ್ ಅವ್ರಿಗೆ ಬೇಕಿರುವಂಥ ಒಂದು ಏನು ಸಕ್ಸಸ್ಸನ್ನು ಕಂಡುಕೊಂಡಿದ್ದಾರೆ. ಸೊ ಈಗ ಇರಾನಲ್ಲಿರುವಂಥದ್ದು ಖಮೇನಿ ಉಳಿತಾರ ಇಳಿತಾರ ಅನ್ನುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಅಮೆರಿಕ ಮತ್ತೆಲ್ಲ ಯಾವ ರೀತಿ ಪರೋಕ್ಷವಾಗಿ ಆಟಗಳನ್ನು ಆಡುತ್ತೆ ಮತ್ತು ಇಸ್ರೇಲ್ ಮೂಲಕ ಅಥವಾ ಇಸ್ರೇಲ್ ಮೂಲಕ ನೇರವಾಗಿ ಅಲ್ದಿದ್ರು ಕೂಡ ಅಲ್ಲ ಒಳಗೆ ದಂಗೆಗಳಾಗುವಂಥದ್ದು ಅಥವಾ ಮತ್ತೆಲ್ಲ, ಯಾಕಂದರೆ ಈ ಹೊಸದೇನಲ್ಲ, ಅಮೆರಿಕ ಇರಾನಲ್ಲೂ ಕೂಡ ಸುಮಾರು 1 ಶತಮಾನದಿಂದ ಇದನ್ನೇ ಮಾಡ್ಕೊಂಡು ಬಂದಿದೆ. 3/4 ಶತಮಾನದಿಂದ 1953ರಿಂದಲಂತೂ ಅಲ್ಲಿನ ರಾಜ ಅಥವಾ ಪ್ರಧಾನಿ ಅಥವಾ ರಾಜ ಒಬ್ಬರಲ್ಲ ಒಬ್ಬರನ್ನ ಇಳಿಸ್ತಾರೆ, ಅಲ್ಲಿನ ಆಂತರಿಕ ದಂಗೆಗಳನ್ನು ಪ್ರಚೋದಿಸ್ತಾ ರೂಸ್ವೆಲ್ಟ್ ಕಾಲದಿಂದನೂ ಕೂಡ, ಅಮೆರಿಕ ಅಧ್ಯಕ್ಷ ರೂಸ್ವೆಲ್ಟ್ ಕಾಲದಿಂದನೂ ಕೂಡ ತನ್ನ CIA ಮೂಲಕ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲೇ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಇರಾನನ್ನು ಡಿಸ್ಟೆಬಿಲೈಸ್ ಮಾಡ್ತಾ ಬಂದಿರೋದು. ಅದೇ ಒಂದು ಫಾರ್ಮುಲಾವನ್ನು ಎಲ್ಲ ಮಿಡ್ಲ್ ಈಸ್ಟ್ ರಾಷ್ಟ್ರಗಳ ಮೇಲೂ ಕೂಡ ಮಾಡಿಕೊಂಡು ಇವಾಗ 20 ಪ್ರಮುಖ ಸೇನಾ ನೆಲೆಗಳು ಸೇರಿದಂತೆ ಸುಮಾರು 10,000 ಸೇನಾ ನೆಲೆಗಳನ್ನು ಅಮೆರಿಕ ಹೊಂದಿದೆ. ಸೊ ಅದಕ್ಕೇನು ಬೇಕೋ ಅದನ್ನು ಮಾಡ್ಕೋತಾರೆ. ಸೊ ಇವಾಗ ಖಮೇನಿ ಇಳಿತಾರ ಉಳಿತಾರ ಅನ್ನೋ ಪ್ರಶ್ನೆಯ ಜೊತೆಗೆ ಅಮೆರಿಕದ ಮುಂದಿನ ತಂತ್ರಗಾರಿಕೆ ಕಾಣಿಸ್ತಾ ಇದೆ. ಇನ್ನು ಪಟೇಲ್ ಈಗಾಗಲೇ ಅಮೆರಿಕ ಪ್ರತಿ ಬಾರಿ ಕೂಡ ಅಂದ್ರೆ ಮಧ್ಯಸ್ಥಿಕೆಯನ್ನು ವಹಿಸೋದು ಜೊತೆಗೆ ತಾನೇ ಅಲ್ಲಿ ಚಿವುಟುವಂತಹ ಕೆಲಸವನ್ನು ಕೂಡ ಮಾಡುವಂಥ ಕೆಲಸ, ಈ ಸಲ ಇದು ಅನಿವಾರ್ಯತೆ ಇರಾನ್ಗೆ ಯಾವ ರೀತಿಯಾಗಿತ್ತು, ಇಸ್ರೇಲ್ಗೆ, ಜೊತೆಗೆ ಬೇರೆ ರಾಷ್ಟ್ರಗಳಿಗೂ ಕೂಡ ಯಾವ ಅನಿವಾರ್ಯತೆ ಇತ್ತು, ಅಂದ್ರೆ ಕದನ ವಿರಾಮ ಆಗಲೇಬೇಕನ್ನುವಂತಹ ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಸೃಷ್ಟಿಯಾಗಿತ್ತು? ಅಫ್ಕೋರ್ಸ್ ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಕದನ 2 ರಾಷ್ಟ್ರಗಳ ಕದನ ಯಾವ ಮಟ್ಟಕ್ಕಾಗಿತ್ತು ಅಂತ ಹೇಳಿದ್ರೆ, ನಾವು 18% 20% ಬಾಸುಮತಿ ಅಕ್ಕಿಯನ್ನು ನಾವು ಇರಾನ್ ದೇಶಕ್ಕೆ ಒಂದಕ್ಕೆ ನಾವು ರಫ್ತನ್ನು ನಾವು ಮಾಡ್ತೀವಿ. ಸುಮಾರು 1 ಲಕ್ಷ ಟನ್ ಬಾಸುಮತಿ ಅಕ್ಕಿ ಗುಜರಾತ್ನ ಪ್ರಮುಖ 2 ಮುಂದ್ರಾ ಮತ್ತು ಇನ್ನೊಂದು ಬಂದರಿನಲ್ಲಿ ಈಗಾಗಲೇ ಸ್ಟ್ರಕ್ ಆಗಿರ್ತಕ್ಕಂಥದ್ದು. ಕಳೆದ 15 ದಿವಸದಿಂದ ಸ್ಟ್ರಕ್ ಆಗಿರ್ತಕ್ಕಂಥದ್ದು. ಇದು ನೂರಾರು ಸಾವಿರಾರು ಕೋಟಿ ವ್ಯಾವಹಾರಿಕವಾಗಿ ಇರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ನಾವು ಇರಾನ್ನಿಂದ ತೈಲವನ್ನು ಕೂಡ ತೆಗೆದುಕೊಳ್ತೀವಿ. ನೀವು ಉರ್ಮಜ್ ಜಲಸಂಧಿಯನ್ನು ನಾವು ಮುಚ್ತೀವಿ ಅಂತ ಹೇಳಿದ್ರು. ನಿಮಗೆ ಉರ್ಮಜ್ ಜಲಸಂಧಿಯನ್ನು ಮುಚ್ಚಿದರೆ ಇರಾನ್ ದೇಶಕ್ಕೆ 50-60% ವರಮಾನ ನಷ್ಟ ಆದರೆ, ಇತರೆ ಮಧ್ಯಪ್ರಾಚ್ಯವನ್ನು ಹೊರತುಪಡಿಸಿ ಎಲ್ಲ ರಾಷ್ಟ್ರಗಳಿಗೂ ಕೂಡ, ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ದೊಡ್ಡ ಹೊಡೆತ ಕೂಡ ಆಗ್ತಿತ್ತು. ನೀವು ಒಂದು ಸಾಮಾನ್ಯ ಯುದ್ಧವನ್ನು ಮಾಡಿದ್ರೆ ಯಾವುದೇ ದೇಶಗಳು ಸುಮಾರು 10 ವರ್ಷ ಹಿಂದಕ್ಕೆ ಹೋಗುತ್ತೆ. ಯಾರೇ ಹೇಳ್ಬೋದು ಯುದ್ಧೋನ್ಮಾದ, ಯುದ್ಧದಾಯಿಗಳು ಹೇಳ್ಬೋದು ಯುದ್ಧ ಮಾಡಿ ಅಂತ ಹೇಳ್ಬೋದು. ಆದರೆ ಯುದ್ಧ ಮತ್ತು ಯುದ್ಧದ ಬಳಿಕ ಆಗ್ತಕ್ಕಂಥ ಪರಿಣಾಮಗಳು ಮತ್ತು ಅದರ ದುಷ್ಪರಿಣಾಮಗಳನ್ನು ಅದನ್ನು ಅನುಭವಿಸಿದವರಿಗೆ ಗೊತ್ತು. ಮತ್ತು ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ. ಆರ್ಥಿಕವಾಗಿ ಸಾಮಾಜಿಕವಾಗಿ ಇಡೀ ದೇಶ ಕುಗ್ಗಿ ಹೋಗುತ್ತೆ, ಅಭಿವೃದ್ಧಿಯಿಂದಲೂ ಕೂಡ ಹಿನ್ನಡೆ ಆಗುತ್ತೆ. ಮತ್ತೆ ಹೊಸ ಅಭಿವೃದ್ಧಿಗೆ ಕಾಲಿಡಲಿಕ್ಕೆ ಮತ್ತೆ 10-20 ವರ್ಷ ತೆಗೆದುಕೊಳ್ಬೇಕು. ಅಲ್ಲಿಗೆ ಆಲ್ಮೋಸ್ಟ್ ಒಂದು 20 ವರ್ಷ ಅಂತ ಹೇಳಿದ್ರೆ ಆ ದೇಶದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸದ್ಯ ನಿಮಗೆ ಅಮೆರಿಕ ಮಧ್ಯಪ್ರಾಚ್ಯದ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ತನ್ನ ವಾಯುನೆಲೆ ಮತ್ತು ನೌಕಾನೆಲೆಯನ್ನು ಹೊಂದಿದೆ. ಸುಮಾರು 40 ಕಡೆ ವಾಯುನೆಲೆ ಮತ್ತು ನೌಕಾನೆಲೆಯನ್ನು ಹೊಂದಿರತಕ್ಕಂಥ ಅಮೆರಿಕ, ಅದರಲ್ಲಿ ಸುಮಾರು 40,000-50,000 ಸೈನಿಕರು ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕತಾರ್ ವಾಯುನೆಲೆ. ಅಮೆರಿಕ ಎಷ್ಟು ಬುದ್ಧಿವಂತಿಕೆ ಅಂತ ಮಾಡುತ್ತೆ, ಯಾವುದೇ ವಾಯುನೆಲೆಯನ್ನು ಏಕಾಂಗಿಯಾಗಿ ಅದು ನಿರ್ವಹಿಸಲ್ಲ. ಯಾಕಂದರೆ ಆ ರಾಷ್ಟ್ರವನ್ನು ತೆಗೆದುಕೊಳ್ಳುತ್ತೆ, ಮತ್ತೊಂದು ರಾಷ್ಟ್ರದ ಸಹಾಯವನ್ನು ಕೂಡ ತೆಗೆದುಕೊಳ್ಳುತ್ತೆ. ಆದರೆ ಅಷ್ಟು ವಾಯುನೆಲೆ ಇರ್ಬೋದು, ನೌಕಾನೆಲೆ ಸ್ವತಃ ಅಮೆರಿಕ ಅದು ಇಂಪ್ರೂವ್ ಮಾಡುತ್ತೆ ಮತ್ತು ಸಂಶೋಧನಾ ಘಟಕಗಳನ್ನು ತೆರೆಯುತ್ತೆ. ನಿಮಗೆ ಕತಾರ್ ವಾಯುನೆಲೆಯಲ್ಲಿ ಸುಮಾರು 10,000
10,000 ಅಮೆರಿಕನ್ ಸೈನಿಕರಿದ್ದು ಕತಾರ್, ಬ್ರಿಟನ್ ಮತ್ತು ಅಮೆರಿಕ ಈ 3 ರಾಷ್ಟ್ರಗಳಿಗೆ ಸೇರಿದಂಥದ್ದು ವಾಯುನೆಲೆ ಆಗಿರ್ತಕ್ಕಂಥದ್ದು ಅತಿ ದೊಡ್ಡದಾದ ವಾಯುನೆಲೆ ಕೂಡ ಆಗಿತ್ತು. ನಿಮಗೆ ಇರಾನ್ ಯಾವಾಗ ರಷ್ಯಾ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಎಲ್ಲ ಬೆಂಬಲಕ್ಕೂ ನಾವು ಸಿದ್ಧ ಅಂತ ಒಂದೇ ಒಂದು ಹೇಳಿಕೆಯಿಂದ ಇರಾನ್ ಏನು ಮಾಡ್ತು, ಅಮೆರಿಕಕ್ಕೆ ಬುದ್ಧಿ ಕಲಿಸ್ಬೇಕಂತೇಳಿ ಕತಾರ್ ವಾಯುನೆಲೆಗೆ ದಾಳಿಯನ್ನು ಮಾಡ್ತು. ಇದು ಅಮೆರಿಕದ ಆತ್ಮಶಕ್ತಿಗೆ ಬಿದ್ದಂಥ ಮೊದಲ ಹೊಡೆತ. ನಂತರ ಇರಾಕ್ನ ವಾಯುನೆಲೆ ಕೂಡ, ಇರಾಕ್ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ವಾಯುನೆಲೆ ಕೂಡ, ಸೇನಾ ನೆಲೆಗೂ ಕೂಡ ಅಲ್ಲೂ ಕೂಡ ದಾಳಿಯನ್ನು ಮಾಡ್ತು. ಇದು ಎಲ್ಲೊಂದು ಕಡೆ ಅಮೇರಿಕಕ್ಕೆ ಪರೋಕ್ಷವಾಗಿ ತಿರುಗೇಟು ಕೊಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಎಲ್ಲೊಂದು ಕಡೆ ರಷ್ಯಾ ಇಂಡೈರೆಕ್ಟ್ಲಿ ಪುಷ್ ಮಾಡ್ತಿತ್ತು. ನಂತರದ ಶಕ್ತಿಯಾಗಿ ಚೈನಾ ಕೂಡ ಪುಷ್ ಮಾಡ್ತಿತ್ತು. ಅಮೇರಿಕ ಕೂಡ ಆತಂಕ ಎದುರಾಗಿತ್ತು. ನಿಮಗೆ ಗೊತ್ತಿರಲಿ, ನಿಮಗೆ ಇಸ್ರೇಲ್ಗೆ ಇನ್ನು ಸುಮಾರು 10ರಿಂದ 12 ದಿವಸ ಮಾತ್ರ ಯುದ್ಧ ಮಾಡಿದಷ್ಟು ಪರಿಕರಗಳಿತ್ತು. ಅದು ಮತ್ತೆ ಅಮೇರಿಕದಿಂದಲೇ ಅದು ಪರ್ಚೇಸ್ ಮಾಡಬೇಕು ಮತ್ತು ಅಮೇರಿಕದ ಸಹಾಯವನ್ನೇ ಪಡಿಬೇಕಾಯ್ತು. ಅಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಮತ್ತು ಇಸ್ರೇಲ್ ಏನು ಅನ್ಕೊಳ್ತು, ಇಸ್ರೇಲ್ಗೂ ಕೂಡ ಇಂಡಿಯಾದಂತೆ ಭಯೋತ್ಪಾದಕ ಕೃತ್ಯಗಳಿಂದ, ಉಗ್ರಗಾಮಿಗಳಿಂದ ಬೆಂದು ನೊಂದಿರ್ತಕ್ಕಂಥ ದೇಶ. ಜೋರ್ಡನ್ ಇರ್ತಕ್ಕಂಥದ್ದು, ಯಮನ್ ಇರ್ತಕ್ಕಂಥದ್ದು, ಪಕ್ಕದ ಪ್ಯಾಲೆಸ್ತೈನ್ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ಟರ್ಕಿ ಇರ್ತಕ್ಕಂಥ ಎಲ್ಲವೂ ಕೂಡ ಇರಾನ್ ಇದಕ್ಕೆ ಬೆಂಬಲ ಕೊಡ್ತಿತ್ತು ಅನ್ನೋ ಕಾರಣ ಕೂಡ ಹೇಳ್ತಿರ್ತಕ್ಕಂಥದ್ದು. ಆದರೆ ನಿಮಗೆ ಇಸ್ರೇಲ್ ಏನು ಅನ್ಕೊಳ್ತು, ನಾನು ಇರಾನ್ ಮೇಲೆ ಯುದ್ಧವನ್ನು ಆರಂಭಿಸಿದರೆ ಇರಾನ್ ಸಂಪೂರ್ಣವಾಗಿ ಸರೆಂಡರ್ ಆಗುತ್ತೆ ಮೋರ್ ದೆನ್ 5 to 6 ಡೇಸಲ್ಲಿ ಅಂತೇಳಿ ಅಂದ್ಕೊಂಡಿತ್ತು. 12 ದಿವಸ ಆಯಿತು, ಇರಾನ್ ಕೇರೆ ಮಾಡಲಿಲ್ಲ. ಇರಾನ್ ಪ್ರತಿ ದಾಳಿಯನ್ನು ಮಾಡ್ತು, ಅದರ ರಡಾರ್ ವ್ಯವಸ್ಥೆಯನ್ನು ಕೂಡ ಅದು ಬಂದ್ ಮಾಡ್ತು. ಆದರೂ ಕೂಡ ಇರಾನ್ ತನ್ನದೇ ಆದ ಶಕ್ತಿ ಮುಖಾಂತರ ಇಸ್ರೇಲ್ನ ಕ್ಯಾಪಿಟಲ್ ಸಿಟಿ ಮೇಲೆ ದಾಳಿ ಮಾಡ್ತು, ಸಂಶೋಧನಾ ಘಟಕಗಳ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತು. ಹಾಗಾಗಿ ಇಸ್ರೇಲ್ ಅಂದುಕೊಂಡದಕ್ಕಿಂತಲೂ ನಷ್ಟ ಜಾಸ್ತಿ ಆಗ್ತಾ ಹೋಯಿತು. ಮತ್ತೊಂದು ಕಡೆ ಇರಾನ್ಗೂ ಕೂಡ ಎಲ್ಲೊಂದು ಕಡೆ ಆರ್ಥಿಕವಾಗಿ ದೊಡ್ಡ ಹೊಡೆತ ಆರಂಭವಾಯಿತು. ನಿಮಗೆ ಅಲ್ಲಿರ್ತಕ್ಕಂಥ ಸುನ್ನಿ ಪಂಗಡದವರು ಎಲ್ಲೊಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸಕ್ಕೆ ಶುರು ಮಾಡಿದರು. ಇನ್ನೊಂದು ಕಡೆ ಇಸ್ರೇಲ್ನ ಜನರು ಎಲ್ಲೊಂದು ಕಡೆ ಈ ಯುದ್ಧ ನಮಗೆ ಬೇಡ ಅನ್ನೋ ರೀತಿಯಲ್ಲಿ ನೇರವಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ವಿರುದ್ಧನೇ ಹೋರಾಟ ಮಾಡಲಿಕ್ಕೆ ಆರಂಭಿಸಿದರು. ಎಲ್ಲೊಂದು ಕಡೆ ಎರಡೂ ದೇಶಗಳ ಜನಾಕ್ರೋಶ ಆರಂಭ ಆಯಿತು. ನಿಮಗೆ ಯುದ್ಧಕ್ಕಿಂತ ಅತಿ ದೊಡ್ಡದು ಜನಾಕ್ರೋಶ. ದಂಗೆ ಇದ್ದರೆ, ಆಂತರಿಕ ದಂಗೆ ಇದ್ದರೆ ಯಾವ ಸರ್ಕಾರಗಳಿರಲ್ಲ, ಯಾವ ಪರಮೋಚ್ಚ ನಾಯಕನು ಕೂಡ ಇರಲ್ಲ. ನಿಮಗೆ ಗೊತ್ತಿರಲಿ, ಬೆಂಜಮಿನ್ ನೆತಾನ್ಯಾಹು ಒಂದು ಹೇಳಿಕೆಯನ್ನು ಕೊಟ್ಟರು, ನನಗೆ ದುಃಖ ಆಗ್ತಿದೆ, ನನ್ನ ಮಗನ ಮದುವೆಯನ್ನು ಮುಂದೂಡ್ತಿದ್ದೀನಿ ಅಂತ ಹೇಳಿದ್ರು. ಇಡೀ ದೇಶದಿಂದ ದೊಡ್ಡ ವಿರೋಧ ವ್ಯಕ್ತವಾಯಿತು. ಯುದ್ಧಕ್ಕಿಂತ ದೊಡ್ಡ ಹೊಡೆತ ಅವರಿಗೆ ಆಯ್ತು. ಅಂದರೆ ಇವರು ಒಂದು ಕಡೆ ಯುದ್ಧವನ್ನು ಮಾಡ್ತಾರೆ, ಇಲ್ಲಿ ಸಾವು ನೋವು ಸಂಭವಿಸಿದೆ, ಆದರೆ ತನ್ನ ಮಗನ ಮದುವೆಯನ್ನು ಮುಂದೂಡ್ದಿನ ಅಂತ ಹೇಳ್ತಾರೆ. ಅಂದರೆ ಇವರು ನಿಜವಾದ ಕೂಡ ದೇಶಭಕ್ತ ಅಲ್ಲ ಅನ್ನೋ ರೀತಿ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇರಾನ್ ಪರಮೋಚ್ಚ ನಾಯಕ ಖಮೇನಿಗೂ ಕೂಡ ಆಂತರಿಕ ಸಂಘರ್ಷ ಎದುರಾಯಿತು. ನಿಮಗೆ ಅಲ್ಲಿರ್ತಕ್ಕಂಥ ಅಷ್ಟು ವಿದೇಶಾಂಗ ಸಚಿವರಿಂದ ಹಿಡಿದು ಎಲ್ಲರೂ ಕೂಡ ಅವರ ಆಪ್ತರಾದರೂ ಕೂಡ ಎಲ್ಲೊಂದು ಕಡೆ ಇದು ಅಗತ್ಯ ಇರಲಿಲ್ಲ, ಶಾಂತಿ ಮಾತುಕತೆ ಬೇಕಿತ್ತು ಅನ್ನೋ ಒಂದು ಮಾತು ಕೂಡ ಉಂಟಾಯಿತು. ಇನ್ನು ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಅಷ್ಟು ಅಲ್ಪಸಂಖ್ಯಾತ ಮುಸ್ಲಿಂ ರಾಷ್ಟ್ರಗಳು ಕೂಡ ಇರಾನ್ ಪರವಾಗಿ ನಿಲ್ಲಲಿಕ್ಕೆ ಹಿಂದೇಟನ್ನು ಹಾಕಿದೆ. ಯಾಕಂದರೆ ಅದು ಕತಾರ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಬಹರೇನ್ ಇರ್ಬೋದು, ಜೋರ್ಡಾನ್ ಇರುವಂಥದ್ದು, ಇವೆಲ್ಲವೂ ಕೂಡ ಅಮೇರಿಕ ಅನಿವಾರ್ಯ ಅವರಿಗೆ. ಇದು ನೀವು ಇರಾನ್ ನೆಂಚಿಕೊಂಡು ಅವರು ವ್ಯಾಪಾರ ವಹಿವಾಟು ಮಾಡೋಕ್ಕಾಗಲ್ಲ. ಅವರಿಗೆ ಏನೂ ಇಲ್ಲ. ಅಲ್ಲಿ ನಿಮಗೆ ಏನು ಹೇಳ್ತಲ್ಲ, ಮರಳುಗಾಡು ಬಿಟ್ಟರೆ, ಅಲ್ಲಿ ಬಿಸಿಲು ಬಿಟ್ಟರೆ ಇನ್ನೇನಿಲ್ಲ. ಅಲ್ಲಿ ಏನಂತ ಹೇಳಿದ್ರೆ ಆಯಿಲನ್ನು ನೀವು ಎಷ್ಟು ವರ್ಷ ನೀವು ಇದು ಮಾಡೋಕ್ಕಾಗತ್ತೆ. ಎಲ್ಲವೂ ಕೂಡ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ತಿರ್ತಕ್ಕಂಥ ದಿನಗಳು. ಹಾಗಾಗಿ ಕತಾರ್ನಲ್ಲಿ ವಿಶ್ವದ ಅತಿ ದೊಡ್ಡ ಕ್ರೀಡೆ ಆಗಿರ್ತಕ್ಕಂಥ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಆಯೋಜಿಸುವ ಮುಖಾಂತರ ಪ್ರವಾಸೋದ್ಯಮನ ಇಂಪ್ರೂವ್ಮೆಂಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದು ಮಧ್ಯಪ್ರಾಚ್ಯದ ಅನೇಕ ದೇಶಗಳಿಗೂ ಕೂಡ ಇದು ಅನಿವಾರ್ಯ ಆಗಿತ್ತು. ಮತ್ತು ಇರಾನ್ಗೂ ಅನಿವಾರ್ಯವಾಗಿತ್ತು, ಇಸ್ರೇಲ್ಗೂ ಅನಿವಾರ್ಯ ಆಗಿತ್ತು. ಒಂದು ವೇಳೆ ಇರಾನ್ ಕತಾರ್ ಮತ್ತು ಇರಾಕ್ ದಾಳಿ ಮಾಡಿದಂತೆ, ವಾಯುನೆಲೆಗಳಿಗೆ ದಾಳಿ ಮಾಡಿದಂತೆ, ಸುತ್ತಮುತ್ತ ನೆಲೆಗಳಿಗೆ ದಾಳಿಯನ್ನು ಮಾಡಿದರೆ ಅಮೇರಿಕ ಎಲ್ಲೊಂದು ಕಡೆ ದಿನೇ ದಿನೇ ವೀಕ್ ಆಗುತ್ತೆ. ಆ ಮುಖಾಂತರ ರಷ್ಯಾ ಮತ್ತು ಚೈನಾ ಎಲ್ಲೊಂದು ಕಡೆ ಸ್ಟ್ರಾಂಗ್ ಆಗುತ್ತೆ. ವಿಶ್ವದ ಇನ್ನೊಂದು ಶಕ್ತಿ ನನ್ನ ವಿರುದ್ಧ ತಿರುಗಿ ಬೀಳ್ತಾನ ಕಾರಣಕ್ಕಾಗಿ ಅಮೇರಿಕ ಕೂಡ ಇಂಡೈರೆಕ್ಟಾಗಿ ವರ್ಕ್ ಮಾಡಿರ್ತಕ್ಕಂಥದ್ದು. ಮತ್ತು ನಾನು ಯುದ್ಧ ನಿಲ್ಲಿಸ್ತೇನೆ ಅನ್ನೋ ಮುಖಾಂತರ ಇಡೀ ಜಗತ್ತಿಗೆ ಕಿಂಗ್ ಆಫ್ ಕಿಂಗ್, ನಾನೇ ದೊಡ್ಡಣ್ಣ ಅನ್ನೋ ಮೆಸೇಜನ್ನು ಪಾಸ್ ಮಾಡಬೇಕಾಯ್ತು. ನಾನು ಹೇಳಿದ್ರೆ ಯುದ್ಧ ನಿಲ್ಲಿಸ್ತಾರೆ, ನಾನು ಸ್ಟಾರ್ಟ್ ಮಾಡಿದರೆ ಯುದ್ಧ ಆರಂಭ ಆಗುತ್ತೆ, ನಾನು ಹೇಳ್ದಂಗೆ ಇಡೀ ಜಗತ್ತು ಕೇಳ್ತೆಂಬ ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು. ಹಾಗಾಗಿ ರಷ್ಯಾ ಮತ್ತು ಚೀನಾ ಶಾಂತಿ ಮಾತುಕತೆಗೆ ಬಂದರೆ ಅದು ನಾನು ವೀಕ್ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಕೂಡ ಎಲ್ಲೊಂದು ಕಡೆ ಮಧ್ಯಪ್ರವೇಶ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಇದರಲ್ಲಿ ಅಮೇರಿಕ ಅದ್ಭುತವಾಗಿ ಗೇಮ್ ಪ್ಲ್ಯಾನನ್ನು ಮಾಡ್ತು, ತನ್ನ ಮರ್ಯಾದೆಯನ್ನು ಉಳಿಸ್ಕೊಳ್ತು. ಮತ್ತು ಇರಾನ್ ಅಂತ ಪುಟ್ಟ ದೇಶ ಅಮೇರಿಕದ ಎಲ್ಲ ವಾಯುನೆಲೆಗಳ ಮೇಲೆ ಎಲ್ಲೊಂದು ಕಡೆ ದಾಳಿ ಮಾಡಿದ್ರೆ ಸಂಭಾವ್ಯ ನಷ್ಟ ಮತ್ತು ಸಂಭಾವ್ಯ ಎಲ್ಲೊಂದು ಕಡೆ ಹಿನ್ನಡೆ ಕಾರಣಕ್ಕಾಗಿ ಈ ಒಂದು ಗೇಮ್ ಪ್ಲಾನ್ ಮಾಡೋ ಮುಖಾಂತರ ಅಮೇರಿಕ ಇವತ್ತು ಸಕ್ಸಸ್ ಆಯಿತು. ಎಸ್, ಮತ್ತು ಕ್ವಿಕ್ ಆಗಿ ಈಗಾಗಲೇ ಅಮೆರಿಕದ ವಿಚಾರ ನಾವು ಮಾತನಾಡ್ತಿದ್ವಿ ಅಂತ ಸಂದರ್ಭದಲ್ಲಿ, ಅಂದರೆ ಈಗ ಇರಾನ್ ಆ ಸಂದರ್ಭದಲ್ಲಿ ಒಪ್ಕೊಂಡಿರಲಿಲ್ಲ, ನಾವಿನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂಥದ್ದು. ಬಟ್ ಬಲವಂತವಾಗಿ ಮಾಡಿಸುವಂತಹ ಪ್ರಯತ್ನಗಳು ಆಯ್ತಾ ಡೈರೆಕ್ಟ್ ಆಗಿ ಹೇಳೋ ಮೂಲಕ? ಖಮೇನಿ ಯಾವ ಒತ್ತಡದಲ್ಲಿದ್ದು ಅಂದರೆ ಟೂ ಲಿಟಲ್ ಟೂ ಲೇಟ್ ಅಂತ ಏನೇ ಮಾಡಿದ್ರು ಕೂಡ ಈಗ ಸ್ವಲ್ಪ ರಿಯಾಕ್ಟ್ ಮಾಡಿದ್ರೆ ವರ್ಚಸ್ ಕಡಿಮೆ ಆಗುತ್ತೆ, ಒಪ್ಪಿಕೊಂಡ್ರೆ ವರ್ಚಸ್ ಕಡಿಮೆ ಆಗುತ್ತೆ ಕದನ ವಿರಾಮಕ್ಕೆ, ಅಮೆರಿಕ ಹೇಳಿದಂತೆ ಕೇಳಿದ್ರು ಅಂತ. ಅಥವಾ ಅಮೆರಿಕವನ್ನೇ ಎದುರಾಕೋತೀವಿ ಅಂತಂದ್ರೆ ಇಸ್ರೇಲ್ ಮೇಲೆ ಕಂಟಿನ್ಯೂಸ್ ನೀವು ದಾಳಿ ಮಾಡ್ತಿದ್ರು ಕೂಡ ಅಮೆರಿಕವನ್ನೇ ಎದುರಾಕೋತೀವಿ ಅಂದರೆ ಅದ್ರ ಸುತ್ತ ಇರುವಂಥ ಬಹರೇನ್ ಇರ್ಬೋದು,
ಜೋರ್ಡಾನ್ ಇರ್ಬೋದು, ಇರಾಕ್ ಇರ್ಬೋದು, ಮತ್ತು ಕತಾರ್ ಇರ್ಬೋದು, ಸೌದಿ, ಎಲ್ಲ ಕಡೆ ಸೇನಾ ನೆಲೆಗಳಿದೆ ಅಮೆರಿಕಾದು ಏಕಕಾಲದಲ್ಲಿ. ಮತ್ತು ಅಲಾಂಗ್ ವಿತ್ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇಸ್ರೇಲ್ ಕೂಡ ಇದೆ. ಸೊ ಎಲ್ಲ ಸೇರಿ ಒಮ್ಮೆಲೆ ಮುಗಿಬಿದ್ರೆ ಖಮೇನಿ ಸಂಪೂರ್ಣವಾಗಿ ಮುಳುಗೋಗ್ತಾ ಇದ್ರು, ಅವ್ರನ್ನ ಕಿತ್ತು ಒಗಿತಾ ಇದ್ರು, ಅವ್ರನ್ನ ಕೊಲ್ಲುವಂಥದ್ದು ಕೂಡ ಏನು ಅತಿ ದೊಡ್ಡ ಸವಾಲೇನು ಆಗ್ತಾ ಇರಲಿಲ್ಲ ಅಷ್ಟು ಜನ ಮುಗಿಬಿದ್ದಂಥ ಸಂದರ್ಭದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಏನು ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಐಸೋಲೇಟ್ ಆಗಿದ್ರಿಂದ ಇರಾನ್ಗೆ ಸ್ವಲ್ಪ ಬ್ರೇತಿಂಗ್ ಸ್ಪೇಸ್ ಬೇಕಿತ್ತು. ಮೊದಲು ಸ್ವಲ್ಪ ಟೈಮ್ ಬೈ ಮಾಡೋಣ, ಆಮೇಲೆ ನಿಧಾನಕ್ಕೆ ನಾವು ಯಾವ ರೀತಿ ವ್ಯವಸ್ಥೆ ಮಾಡಬಹುದು, ಅಟ್ಲೀಸ್ಟ್ ಮೊದಲು ಖಮೇನಿ ಉಳ್ಕೊಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಆ ಒತ್ತಡದಲ್ಲಿ ನಾವು ಒಪ್ಕೊಳ್ತಿಲ್ಲ ಅಂತ ಹೇಳಿದ್ರು ಕೂಡ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿಗೆ ತನ್ನನ್ನು ತಾನು ಏನು ದುಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ.